ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಥರದ ಅಕ್ಕಿ ಸಿಗುವ ಬ್ಯಾಗ್ ಇರುತ್ತೆ ನೋಡಿ. ಇದರಿಂದ ಈಸಿಯಾಗಿ ಯಾವ ರೀತಿ ಗ್ರೋ ಬ್ಯಾಗ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕೇವಲ 2 ನಿಮಿಷದಲ್ಲಿ ನಮಗೆ ಈಸಿಯಾಗಿ ಗ್ರೋ ಬ್ಯಾಗ್ ಮಾಡ್ಬೋದು. ನಿಮ್ಮ ಹತ್ರ ಕೂಡ ಈ ಥರದ ಅಕ್ಕಿ ಸಿಗುವ ಬ್ಯಾಗ್ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ನಮಗೆ ಅದರಲ್ಲಿ ನಾವು ಗ್ರೋ ಬ್ಯಾಗ್ ಮಾಡಿ ನಂತರ ಅದರಲ್ಲಿ ನಮಗೆ ವೆಜಿಟೇಬಲ್ಸ್ ನೆಡ್ಬೋದು, ಫ್ಲವರ್ ಪ್ಲಾಂಟ್ ಎಲ್ಲ ನೆಡ್ಬೋದು. ವಿಡಿಯೋ ನೀವು ಫುಲ್ಲಾಗಿ ಸ್ಕಿಪ್ ಮಾಡಿದ್ರೆ ನೋಡಿ. ನಂತರ ನಿಮ್ಮ ಅಭಿಪ್ರಾಯ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಯಾವ ರೀತಿ ಗ್ರೋ ಬ್ಯಾಗ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬರುವ. ಫಸ್ಟಿಗೆ ನಾನೀಗ ತೆಕ್ಕೊಂಡಿರುವ ಬ್ಯಾಗನ್ನು ಈ ಥರ ಕರೆಕ್ಟಾಗಿ ಇಡ್ತಾ ಇದ್ದೀನಿ. 2 ಸೈಡು ಕೂಡ ಈ ಥರ ಕರೆಕ್ಟಾಗಿ ಇಟ್ಟ ನಂತರ ನಾನೀಗ ಇದರಲ್ಲಿ 2 ಗ್ರೋ ಬ್ಯಾಗ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಒಂದು ಈ ಬ್ಯಾಗಿಂದ 2 ಗ್ರೋ ಬ್ಯಾಗನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಮಡಚಿ ಇಡ್ತಾ ಇದ್ದೀನಿ. ಈ ಸ್ಲೀವ್ ಇರುವ ಸೈಡ್ ಒಂದು ಅರ್ಧ ಇಂಚು 1 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಬರೋ ರೀತಿಯಲ್ಲಿ ಈ ಥರ ಮಡಚಿ ಇಟ್ಟ ನಂತರ ಕರೆಕ್ಟ್ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಬೇಕು. ನಮಗೆ ಈ ಬ್ಯಾಗಿನ ಆ ಸೈಡು ಸ್ಲೀವ್ ಇರುವ ಸೈಡ್ ಇದೆಯಲ್ಲ, ಆ ಸೈಡು ಕೆಳಗಿನ ಸೈಡು ಈ ಥರ ಕಟ್ ಮಾಡಿ ಆಗ ಓಪನ್ ಬರುತ್ತೆ. ಅದು ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರೋದು. ಈ ಥರ ನಾನೀಗ ಸ್ಟ್ರೈಟಾಗಿ ಕಟ್ ಮಾಡಿದ್ದೀನಿ. ಅದಾದ ನಂತರ ನಮಗೆ ಇದರಲ್ಲಿ ಸ್ಲೀವ್ ಬೇಕಿದ್ದರೆ ಇಡ್ಬೋದು, ಬೇಡದಿದ್ದರೆ ಕಟ್ ಮಾಡಿ ತೆಗಿಬೋದು. ನಾನೀಗ ಕಟ್ ಮಾಡಿ ತೆಗಿತಾ ಇದ್ದೀನಿ, ನನಗೆ ಬೇಕು ಅಂತ ಇಲ್ಲ. ಸ್ಟಿಚಿಂಗ್ ಗೊತ್ತಿಲ್ಲದವರಿಗೂ ಕೂಡ ಈ ಗ್ರೋ ಬ್ಯಾಗ್ ಸ್ಟಿಚ್ ಮಾಡ್ಬೋದು. ಹಾಗಾದರೆ ಬನ್ನಿ ನಮಗಿದು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನೀಗ ಕಟ್ ಮಾಡಿರುವ ಕೆಳಗಿನ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ ನಮಗೆ ಈ ಥರ ಮಡಚಿ ಸ್ಟಿಚ್ ಮಾಡಿದರೆ. ಮತ್ತು ನಿಮಗೆ ಸ್ಟಿಚಿಂಗ್ ಏನು ಗೊತ್ತಿಲ್ಲ ಅಂತ ಇದ್ದರೆ, ಮಿಷನ್ ಸ್ಟಿಚಿಂಗ್ ಗೊತ್ತಿಲ್ಲ, ಕೈಯಲ್ಲಿ ಸ್ಟಿಚ್ ಮಾಡಲಿಕ್ಕೂ ಗೊತ್ತಿಲ್ಲ ಅಂದರೆ, ನಾವು ಈಗ ಇದು ಕಟ್ ಮಾಡಿದ್ದೀವಲ್ಲ ಗ್ರೋ ಬ್ಯಾಗಿಗೆ ಬೇಕಾಗಿ ಆ ಒಂದು ಬ್ಯಾಗ್ ಕಟ್ ಮಾಡಿದ್ದೀವಲ್ಲ, ಅದು ಕಟ್ ಮಾಡುವಾಗ ಸ್ವಲ್ಪ ಜಾಸ್ತಿ ಲೆಂಗ್ತ್ ತೆಗೊಳ್ಳಿ. ನಂತರ ಅದರ ಮಡಚಿ ಇಟ್ಟು ನಮಗೆ ಗ್ರೋ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು. ಅದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ನೋಡಿ ನಾನೀಗ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ನೆಡಲಿಕ್ಕೆ ಆದರೆ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ಒಳ್ಳೆಯದು. ನಾನಿದು ಫ್ಲವರ್ ಪ್ಲಾಂಟ್ ನೆಡಲಿಕ್ಕೆ ಬೇಕಾಗಿ ಮಾಡ್ತಾ ಇರೋದು. ಹಾಗಾಗಿ ಒಂದು ಬ್ಯಾಗಲ್ಲಿ 2 ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ಗ್ರೋ ಬ್ಯಾಗ್ ಈಗ ರೆಡಿ ಆಗಿದೆ. ಇನ್ನು ನಮಗೆ ನೆಕ್ಸ್ಟ್ ಗ್ರೋ ಬ್ಯಾಗ್ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ನೋಡುವ. ನಾನು ಕಟ್ ಮಾಡಿರುವ ಮೇಲೆ ಪಾರ್ಟ್ ಇದೆಯಲ್ಲ, ಆ ಮೇಲೆ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಅದನ್ನು ನಾನೀಗ ಈ ಥರ ತೆಗಿತಾ ಇದ್ದೀನಿ. ನಂತರ ಮಗುಚಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಇದರಲ್ಲಿ ಯಾವ ಸೈಡ್ ಬೇಕಿದ್ರೂ ಹೊರ ಸೈಡ್ ಮಾಡ್ಬೋದು. ಪ್ರಿಂಟ್ ಇರುವ ಸೈಡ್ ಆದರೂ, ವೈಟ್ ಆಗಿರುವ ಸೈಡ್ ಆಗಿದ್ದರೂ, ಯಾವ ಸೈಡ್ ಆದರೂ ತೊಂದರೆ ಇಲ್ಲ. ನಿಮಗೆ ಯಾವ ಸೈಡ್ ಬೇಕೋ ಅದನ್ನು ಹೊರ ಸೈಡಿಗೆ ಬರುವ ರೀತಿಯಲ್ಲಿ ಸ್ಟಿಚ್ ಮಾಡ್ಬೋದು. ಈ ಒಂದು ಪೀಸನ್ನು ನಾನು ಈ ಥರ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೈಡ್ ಈ ಥರ ಒಳ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನಿಮಗೆ ವಿಡಿಯೋ ಎಲ್ಲ ಕರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಈ ಥರ ಇಟ್ಟ ನಂತರ ಜಸ್ಟ್ ಬೇಕಿದ್ರೆ ಒಂದು ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿ ನಂತರ ಸ್ಟಿಚ್ ಮಾಡ್ಕೊಳ್ಳಿ. ನಾನೀಗ ಈ ಥರ ಕೆಳಗಿನ ಸೈಡ್ ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಆಚೆ ಸೈಡು ಕೂಡ ನಾವು ಈ ಫಸ್ಟಿಗೆ ಈ ಸೈಡ್ ಮಡಚಿ ಯಾವ ರೀತಿ ಮಡಚಿದ್ದೀವೋ ಅದೇ ರೀತಿಯಲ್ಲಿ ಆಚೆ ಸೈಡು ಕೂಡ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಕರೆಕ್ಟಾಗಿ ಮಡಚಿ ಇಟ್ಟು ಸ್ಟಿಚ್ ಮಾಡಿಕೊಂಡು ಲಾಸ್ಟಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಷಯ, ನೀವು ಈ ಥರ ಸ್ಟಿಚ್ ಮಾಡುವಾಗ ಕೆಳಗಿನ ಸೈಡು 2 ಅಥವಾ 3 ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ನೋಡಿ ನಮ್ಮ ಸೆಕೆಂಡ್ ಗ್ರೋ ಬ್ಯಾಗ್ ಕೂಡ ರೆಡಿ ಆಗಿದೆ. ತುಂಬ ಈಸಿ ಫ್ರೆಂಡ್ಸ್, ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಹೊರಗಿಂದ ಹಣ ಕೊಟ್ಟೇನು ನಮಗೆ ಗ್ರೋ ಬ್ಯಾಗ್ ತೆಗಿಬೇಕಾದ ಅಗತ್ಯ ಇಲ್ಲ. ಈ ಥರ ಬ್ಯಾಗೆಲ್ಲ ಇದ್ದರೆ, ಸುಮ್ಮನೆ ಇಡುವ ಬ್ಯಾಗೆಲ್ಲ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಯೂಸ್ಫುಲ್ ಆಗುವ ಟಿಪ್ಸ್ ಇದು. ನಾವೀಗ ಮಿಷನಲ್ಲಿ ಸ್ಟಿಚ್ ಮಾಡಿರುವ ಪಾರ್ಟೆಲ್ಲ ಕೈ ಹೊಲಿಗೆ ಗೊತ್ತಿರೋರಾಗಿದ್ದರೆ ಕೈಯಲ್ಲಿ ಸ್ಟಿಚ್ ಮಾಡ್ಬೋದು, ಮಿಷನ್ ಇಲ್ಲ ಅಂತಿದ್ದರೆ. ಈ ಥರ ನೋಡಿ ಗ್ರೋ ಬ್ಯಾಗ್ ಎಷ್ಟು ನೀಟಾಗಿ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಅಂತ. ನಮಗೆ ಬೇಕಾಗುವಷ್ಟು ಇದರಲ್ಲಿ ಮಣ್ಣನ್ನು ತುಂಬಿಸಿ ನಂತರ ವೆಜಿಟೇಬಲ್ ಅಥವಾ ಫ್ಲವರ್ ಪ್ಲಾಂಟ್ ಎಲ್ಲ ನೆಡ್ಬೋದು. ಮತ್ತು ನೀವು ಪ್ಲಾಂಟ್ಸ್ ನೆಡೋಕ್ಕಿಂತ ಮುಂಚೆ ಅಥವಾ ನಟ್ಟ ನಂತರ ಇದಕ್ಕೆ ಹೋಲ್ಸ್ ಹಾಕ್ಕೊಳ್ಬೇಕು ನೀರು ಹೋಗಲಿಕ್ಕೆ. ಆ ಒಂದು ವಿಷಯ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ವಿಡಿಯೋ ಜಸ್ಟ್ ಒಮ್ಮೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.